ಹಾಯ್ ಫ್ರೆಂಡ್, ಜಬರ್ದಸ್ತ್ ಅಡುಗೆ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಏನು ಮಾಡ್ತಾಯಿದ್ದೆ ಅಂದರೆ ನೋಡಿ, ಇದು ಪಟ್ಲಕಾಯಿ ಅಂತ ನಾವು ಅಂತೀವಿ. ಕೆಲವು ಕಡೆ ಇದು ಏನು ಅಟ್ಲಕಾಯಿ ಅಂತಾರೆ, ನಾವು ಪಟ್ಲಕಾಯಿ ಅಂತೀವಿ. ಇದರಲ್ಲಿ 2 ಟೈಪು ನಾನಿವತ್ತು ಬಜ್ಜಿ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ. ಈಗ ನೋಡಿ, 1 ಸ್ಪೂನಿಂದ ಹಿಂದೆಗಡೆ ಇದರಿಂದ ನೋಡಿ, ಇದರಿಂದ ಈ ಥರ ಹಿಂಗೆಲ್ಲ ಇದು ಮಾಡೋಣ, ತೆಗಿಯೋಣ. ಇದ್ರ ಮ್ಯಾಗ್ಲದೆಲ್ಲ ತೆಗಿಬೇಕು, ತೆಗೆದ್ರೇ ಚೆನ್ನಾಗಿರೋದು. ವೈಟ್ ಇರೋದೆಲ್ಲ ತೆಗೆದುಬಿಡ್ಬೇಕು ಇದ್ರ ಮೇಲೆ ಸ್ಪೂನಿಂದ, ಹಿಂಗಂದರೆ ಬರುತ್ತೆ ನೋಡಿ. ಈ ಥರ ಎಲ್ಲ ಬಂದಿದೆ. ಈಗ ಒಂಚೂರೇ ಚೂರು ರಾಗಿ ಹಿಟ್ಟು ನೋಡಿ, ಇದು ರಾಗಿ ಹಿಟ್ಟಲ್ಲಿ ಒಂಚೂರೇ ಚೂರು ರಾಗಿ ಹಿಟ್ಟಲ್ಲಿ ಹಿಂಗೆಲ್ಲ ಹಾಕ್ಬಿಟ್ಟು ಚೆನ್ನಾಗೆ ಇದನ್ನು ಉಜ್ಕೋಬೇಕು. ಹಿಂಗೆ ರಾಗಿ ಹಿಟ್ಟಲ್ಲಿ ಉಜ್ಕೊಂಡ್ರೆ ಇದರಲ್ಲಿ ಇರೋ ಏನು ಕಹಿ ಹತ್ರ ಏನೇನು ಇದ್ದರೆ ಹೊರ್ಟೋಗುತ್ತೆ, ಕ್ಲೀನ್ ಆಗುತ್ತೆ. ಇದ್ರದ್ದೇನು ಸ್ಮೆಲ್ಲು ಅದರ ಏನು ಬರದೇ ಇರೋ ಚೆನ್ನಾಗಿ ಬರುತ್ತೆ. ನಾವೇನೇ ಪಲ್ಯ ಏನು ಮಾಡಿದ್ರು, ಬಜ್ಜಿ ಮಾಡಿದ್ರು, ಏನು ಮಾಡಿದ್ರು ಚೆನ್ನಾಗೇ ಬರುತ್ತೆ. ಅದಕ್ಕೋಸ್ಕರ ಇದನ್ನು ಈ ಥರ ಉಜ್ಕೊಳ್ಳೋದು ರಾಗಿ ಹಿಟ್ಟಲ್ಲಿ. ಈಗ ವಾಶ್ ಮಾಡೋಣ. ನಾನು ವಾಶ್ ಮಾಡ್ಕೊಂಬರ್ತೀನಿ ನೋಡಿ. ಈಗ ವಾಶ್ ಮಾಡಾಗಿದೆ. ಈಗ ಕಟ್ ಮಾಡ್ಕೊಳ್ಳೋಣ ಯಾವ ಥರ ಅಂತ. ನೋಡಿ, ಈ ಥರ ರಿಂಗ್ ಕಟ್ ಮಾಡೋಣ. ಇದರೊಳಗಡೆ ಇರೋದನ್ನೆಲ್ಲನ ನೋಡಿ, ಅರ್ಧ ರವಂಡ್ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನು ಉಳಿದಿರೋ ಅರ್ಧನ ಈ ಥರ ಬೋಂಡಾ ಬಜ್ಜಿ ಥರ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಮೆಣಸಿನ್ಕಾಯಿ ಬಜ್ಜಿ ಥರ ಹಾಕೋಣ. ಇಟ್ಟಿಸ್ಕೊಂಡಿದ್ದೀನಿ. ಈಗ 1 ಸ್ಪೂನ್ ಆಯಿಲ್ ಹಾಕೋಣ. ಫುಲ್ ಬಾಣಲಿ ಫುಲ್ ಹಾಕೋಣ. ಹಾಕ್ಬಿಟ್ಟು ಇವನ್ನ ರಿಂಗ್ ಈ ಥರ ಇಟ್ಕೊಳ್ಳೋಣ. ಸ್ವಲ್ಪ ಇದನ್ನು ಬಿಸಿ ಮಾಡ್ಕೋಬೇಕು, ಇಲ್ಲಾಂದರೆ ಒಂಥರ ಹಸಿ ವಾಸನೆ ಥರ ಇರುತ್ತೆ, ತಿನ್ನೋಕೆ ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ಈ ಥರ ಎಲ್ಲ ಇಟ್ಕೊಳ್ಳೋಣ. 1-2 ನಿಮಿಷ ಎಲ್ಲ ಹಿಂಗೆ ಜೋಡಿಸ್ಕೊಳ್ಳೋಣ. ಸ್ವಲ್ಪ ಅದು ಒಳಗಡೆ ನೀರಿನ ಅಂಶ ಇರುತ್ತಲ್ವ, ಅದೆಲ್ಲ ಸ್ವಲ್ಪ ಹೋಗಲಿ ಅಂತ ಈ ಥರ ಮಾಡ್ಕೊಳ್ಳೋದು. ಏನಕ್ಕಪ್ಪ ಅಂತಂದರೆ, ಒಂದು ಟೇಸ್ಟು ಚೆನ್ನಾಗಿರುತ್ತೆ, ಅದರಲ್ಲಿರೋ ನೀರಿನ ಅಂಶ ಕ್ಲೀನಾಗೆಲ್ಲ ಹೋಗುತ್ತೆ. ಸ್ವಲ್ಪ ಆಯಿಲ್ ಹಾಕಿ ಈ ಥರ ಮಾಡ್ಕೋಬೇಕು. ಈಗ ಇದನ್ನೆಲ್ಲ ತಕ್ಕೊಳ್ಳೋಣ ನೋಡಿ. ಸ್ವಲ್ಪ ಆಯಿಲ್ ಹಾಕೊಳ್ಳೋಣ, ಒಂದು ಸ್ವಲ್ಪ ಹಾಕೊಂಡ್ರೆ ಸಾಕು. ಈಗ ನಾವು ಉದ್ದುದಾಗಿ ಕಟ್ ಮಾಡ್ಕೊಂಡಿದ್ವಲ್ಲ, ಇವನ್ನ ಹಾಕೊಳ್ಳೋಣ. ಇವನ್ನ ಸ್ವಲ್ಪ ಈ ಥರ ಮಾಡ್ಕೊಳ್ಳೋಣ. ಇಲ್ಲಾಂದರೆ ಟೇಸ್ಟು ಅಷ್ಟಾಗಿ ಚೆನ್ನಾಗಿರೋದಿಲ್ಲ. ಈ ಥರ ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗುತ್ತೆ ನೋಡಿ. ಇಷ್ಟು ಮಾತ್ರ ಆದರೆ ಸಾಕು. ಈಗ ಇದನ್ನೆಲ್ಲ ತೆಕ್ಕೊಳ್ಳೋಣ ನೋಡಿ. ಇಷ್ಟಾದರೆ ಸಾಕು. ಒಂಚೂರು ಎಲ್ಲ ಇತ್ತಲ್ವಾ, ಅದನ್ನು ಯಾಕೆ ವೇಸ್ಟ್ ಮಾಡೋದು ಅಂತೇಳಿ ಸಣ್ಣಕ್ಕೆ ಕಟ್ ಮಾಡಿದ್ದೀನಿ. ಇದನ್ನು ಒಂಥರ ಡಿಫ್ರೆಂಟಾಗಿ ತೋರಿಸ್ತೀನಿ ನೋಡಿ. ಚೆನ್ನಾಗಿರುತ್ತೆ, ಯಾವುದು ವೇಸ್ಟ್ ಮಾಡಬಾರ್ದು. ಇದಕ್ಕೂ ಒಂದು ಚಿಟಿಗೆ ಅಷ್ಟು ಆಯಿಲ್ ಹಾಕೊಂಡು ಸ್ವಲ್ಪ ಇದನ್ನು ಸ್ವಲ್ಪ ಹಿಂಗೆ ಇದನ್ನು ಮಾಡೋಣ, ಫ್ರೈ ಮಾಡೋಣ ಸ್ವಲ್ಪ. ನೋಡಿ, ಈಗ ಎಲ್ಲ ಅದು ಕಡಲೆ ಹಿಟ್ಟು ಹಾಕಿ ಈಗ ಸ್ವಲ್ಪ ಕಡಲೆ ಹಿಟ್ಟು ಕಲಿಸ್ಕೊಳ್ಳೋಣ. ನಿಮಗೆ ಎಷ್ಟು ಬೇಕೋ ಅಷ್ಟು ಕಡಲೆ ಹಿಟ್ಟು ಹಾಕೊಂಡು ಕಲಿಸ್ಕೊಳ್ಳಿ. ಜೊತೆಗೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಂತೀನಿ. ಸ್ವಲ್ಪ ನೋಡಿ, ಎಷ್ಟು ಅಕ್ಕಿ ಹಿಟ್ಟು ಹಾಕೊತಾ ಇದ್ದೀನಿ. ಸ್ವಲ್ಪ ಸೋಡಾ ಪುಡಿ,
ತಕ್ಕಷ್ಟು ಉಪ್ಪು. ನೋಡಿ, ಜೀರಿಗೆ ಸ್ವಲ್ಪ ಹಾಕಂತ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಹಾಗೆ ಮಿಕ್ಸ್ ಜೊತೆ ಸ್ವಲ್ಪ ನೀರು ಹಾಕೊಳ್ಳೋಣ. ನೋಡಿ, ಅದಕ್ಕೆ ಕಲಿಸ್ಕೊಳ್ಳಿ. ನೋಡಿ, ಈಗ ಎಣ್ಣೆ ಕಾದಿದೆ. ನಾವೀಗ ರಿಂಗ್ ಹಾಕೋಣ. ನೋಡಿದ್ರಲ್ಲ, ಕೋಡ್ಬಳೆ ಥರ ಇದೆ. ಮಾಡ್ಕೊಂಡಿದ್ನಲ್ಲ ಅವನ್ನ ಹಾಕೋಣ. ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ. ಮೆಣಸಿನ್ಕಾಯಿ ಬಜ್ಜಿ ಥರನೇ ಇರುತ್ತೆ. ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪೆಪ್ಪರ್ ಪೌಡ್ರು ಎಲ್ಲ ಹಾಕ್ಬಿಟ್ಟು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ. ಒಂದ್ಸಲಿ ಈ ಥರ ಬಾಣಲಿಯಲ್ಲಿ ಫಸ್ಟ್ ಬಿಸಿ ಮಾಡ್ಕೊಂಡು ಟ್ರೈ ಮಾಡಿ. ಆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಂಗೆ ಮಾಡೋದಕ್ಕಿಂತ ಈ ಥರ ತುಂಬ ಚೆನ್ನಾಗಿರುತ್ತೆ. ತೆಗಿಯೋಣ. ನೋಡಿ, ಎಷ್ಟು ನೀಟಾಗಿ ಮೆಣಸಿನ್ಕಾಯಿ ಬಜ್ಜಿ ಥರ ಇದೆ. ಮಕ್ಕಳು ಯಾರಾದರೂ ಮೆಣಸಿನ್ಕಾಯಿ ಬಜ್ಜಿ ತಿನ್ನಲ್ಲ ಅಂದರೆ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಗ್ಯಾಸ್ಟ್ರಿಕ್ಕು ಬರೋದಿಲ್ಲ. ಮೆಣಸಿನ್ಕಾಯಿ ಬಜ್ಜಿ ಆದರೆ ಗ್ಯಾಸ್ಟ್ರಿಕ್ ಬರುತ್ತೆ, ಇದರಲ್ಲಾದರೆ ಬರೋದಿಲ್ಲ. ಮಕ್ಕಳು ಖಾರ ಇರುತ್ತೆ, ಒಳಗಡೆ ತಿನ್ನೋಕ್ಕಾಗಲ್ಲ ಅಂತಾರಲ್ಲ, ಅವ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡಿಕೊಡಿ. ಸ್ವಲ್ಪ ಉಳ್ಕೊಂಡಿದೆ. ಅದಕ್ಕೆ ಈಗ ನಾನು ಇದರಲ್ಲೇ ಉಳಿದಿತ್ತಲ್ವ ಪಡವಲಕಾಯಿದು, ಅದ್ರದ್ದು ಸ್ವಲ್ಪ ಕಟ್ ಮಾಡಿಕೊಂಡು ಹುರ್ಕೊಂಡಿರೋದಿದು. ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪನೇ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜೊತೆಗೆ ಹೀಗೆ ಈರುಳ್ಳಿ ಸ್ವಲ್ಪ. ಈಗ ಇದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಬೋಂಡ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಎಲ್ಲ ಮಾಡಿದರೆ ಚೆನ್ನಾಗಿರುತ್ತೆ. ನೋಡಿ, ಈಗ ಚೆನ್ನಾಗಿ ಇದನ್ನೆಲ್ಲ ಕಲಿಸ್ಕೊಳ್ಳೋಣ. ನೋಡಿ, ಈಗ ಕಲಿಸ್ಕೊಂಡಾಯಿತು. ಹಾಕ್ತಾ ಇದ್ದೀನಿ. ನೋಡಿ, ಇವಾಗ ನಾವು ಬಜ್ಜಿಗೆ ಇದು ತುಂಬ್ಕೊಳ್ಳೋಕ್ಕೆ ಮಾಡೋಣ. ಮಸಾಲ ಒಳಗಡೆ ತುಂಬಕ್ಕೆ ಸ್ವಲ್ಪ ಉಪ್ಪು ಹಾಕೋಣ, ಸ್ವಲ್ಪ ಪೆಪ್ಪರ್ ಪೌಡ್ರು, ಸ್ವಲ್ಪ ನಿಂಬೆಹಣ್ಣು ಹಿಂಡೋಣ. ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ನೀಟಾಗಿ ಮಿಕ್ಸ್ ಆಗಿದೆ ಎಲ್ಲ ಚೆನ್ನಾಗಿ. ಈಗ ಬಜ್ಜಿನ ಹಿಂಗೆ ಸೆಂಟ್ರಿಗೆ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಮಾಡ್ಕೊಂಡು ಇದರೊಳಗೆ 1 ಸ್ಪೂನ್ ಇಡೋಣ. ಇದು ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ತಿಂದರೆ ಗ್ಯಾಸ್ಟ್ರಿಕ್ಕು ಬರೋದಿಲ್ಲ. ನೀವು ಯಾವುದೇ ಬಜ್ಜಿಗೆ ಇಟ್ಕೊಂಡ್ರೂ ಗ್ಯಾಸ್ಟ್ರಿಕ್ಕು ಬರೋದಿಲ್ಲ ಈ ಥರ ತಿಂದರೆ. ನೋಡಿ, ಈ ಥರ ನಾನು ಎಲ್ಲ ಇಟ್ಕೊತೀನಿ. ನೋಡಿದ್ರಲ್ಲ,
ಈ ಥರ ತುಂಬಿಕೊಂಡು ನೀವು ಮನೆಯಲ್ಲಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ ತುಂಬ ಡಿಫ್ರೆಂಟ್ ಮಾಡಿದ್ದು ನೋಡಿ, ಈ ಥರನೂ ಮಾಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ರಾಗಿ ಅಂಬಲಿ.